ತುಂಬ ಜನ ಕೇಳ್ತೀರಿ, ಈ ಸೆಕೆಗಾಲ ಬಂದಾಗ ನಾವೇನು ಆಹಾರ ತಿನ್ನಬೇಕು ಸೆಕೆಯಿಂದ ಬರುವಂಥ ರೋಗಗಳನ್ನು ದೂರ ಮಾಡಲಿಕ್ಕೆ. ಈಗ ಸೆಕೆಗಾಲದಲ್ಲಿ ಜಾಸ್ತಿ ಬರುವಂಥ ರೋಗಗಳು ಯಾವುದು ಅಂದರೆ, ಒಂದು ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್, ಸೆಕೆ ಬೊಕ್ಕೆಗಳು, ಮತ್ತು ಪಿತ್ತ ಥರ ಆಗೋದು, ವಾಂತಿ ಬಂದಾಗ ಆಗೋದು, ಎಸಿಡಿಟಿ ಜಾಸ್ತಿ ಆಗೋದು, ತಲೆಯೆಲ್ಲ ಬಿಸಿ ಆಗೋದು, ಕಣ್ಣೆಲ್ಲ ಉರಿ ಬರೋದು, ಈ ಥರದ ತೊಂದರೆಗಳು ಬಿಸಿಗಾಲದಲ್ಲಿ ಸ್ವಲ್ಪ ಜಾಸ್ತಿ ಬರ್ತದೆ. ಆದ ಕಾರಣ ಅದಕ್ಕೆ ಒಳ್ಳೆಯ ಆಹಾರಗಳು ಯಾವುದೆಲ್ಲ ಅಂದರೆ, ಒಂದು ಶಮಾಮ್ ಅಂತ ಹೇಳ್ತೇವೆ, ಮಸ್ಕ್ ಮೆಲನ್ ಅಂತ ವೈಟ್ ಕಲರ್ದೊಂದು ವಾಟರ್ ಮೆಲನ್ ಥರ ಬರೋಂಥ ಒಂದು ಹಣ್ಣು, ಮತ್ತು ಕಸ್ಕಸೆ, ಕಪ್ಪು ಕಸ್ಕಸೆ, ಆಮೇಲೆ ರಾಗಿ, ಆಮೇಲೆ ಕುಂಬಳಕಾಯಿ ಜ್ಯೂಸು, ಸೌತೆಕಾಯಿ, ಈ ಥರದ ಆಹಾರವನ್ನು ಜಾಸ್ತಿ ತಗೊಂಡಷ್ಟು ಸೆಕೆಗಾಲದಲ್ಲಿ ತುಂಬ ಉಪಕಾರ ಆಗ್ತದೆ. ಇನ್ನು ಈರೋಳ್ ಅಂತ ಹೇಳ್ತೇವೆ, ಈಗ ರೋಡ್ ಸೈಡಲ್ಲೆಲ್ಲ ಇಟ್ಟಿರ್ತಾರೆ, ಎಳನೀರು ಥರ ಇರ್ತದೆ, ಸಣ್ಣ 3 ಕಣ್ಣಿರುವಂಥ ಒಂದು ಹಣ್ಣು, ಅದು ಸಹ ಸ್ಕಿನ್ ಡಿಸೀಸಸ್ಸಿಗೆ ತುಂಬ ಉಪಕಾರ ಆಗುವಂಥ ಒಂದು ಹಣ್ಣು. ಇನ್ನು ಕಸ್ಕಸೆ, ಕಪ್ಪು ಕಸ್ಕಸೆ ನೀರಲ್ಲಿ ಹಾಕಿ ಸ್ವಲ್ಪ ಬದಲಿಸಿ ಹಾಲು ಹಾಕಿ ಅಥವಾ ನೀರು ಹಾಕಿ ಕುಡಿದ್ರೆ ಅದು ನಿಮಗೆ ಹೊಟ್ಟೆ ಸ್ವಲ್ಪ ತಂಪಾಗ್ತದೆ, ಎಸಿಡಿಟಿ ಕಡಿಮೆ ಆಗ್ತದೆ. ಇನ್ನು ಸೆಕೆಗಾಲದಲ್ಲಿ ಎಸಿಡಿಟಿ ಆಗದ ಹಾಗೆ, ಪಿತ್ತ ಜಾಸ್ತಿ ಆಗದ ಹಾಗೆ ತುಂಬ ಒಳ್ಳೆಯ ಔಷಧಿ ಅಂದರೆ ಒಣದ್ರಾಕ್ಷಿ. ಒಣದ್ರಾಕ್ಷಿಯನ್ನು 4-5 ಒಣದ್ರಾಕ್ಷಿ ತಗೊಂಡು ನೀರಲ್ಲಿ ನೆನೆಸಿಡ್ಬೇಕಂತ ಏನೂ ಇಲ್ಲ. ಸಾಮಾನ್ಯವಾಗಿ ಕೆಲವರು ನೆನೆಸಿಡ್ತಾರೆ, ಅದು ಟೇಸ್ಟಿಗೆ ಮಾತ್ರ ವ್ಯತ್ಯಾಸ ಆಗ್ತದೆ ಅಷ್ಟೇ, ಬೇರೆ ಗುಣಗಳಲ್ಲಿ ಏನು ವ್ಯತ್ಯಾಸ ಆಗೋದಿಲ್ಲ. ಸ್ವಲ್ಪ ತೊಳೆದು ಬಿಟ್ಟು 4-5 ಒಣದ್ರಾಕ್ಷಿಯನ್ನು ಜಗಿತಾ ಇರಬೇಕು. ಎಷ್ಟು ಜಗಿತೀರಿ ಅಷ್ಟು ಒಳ್ಳೆಯದು. ದಿನಕ್ಕೊಂದು 25-30ವರೆಗೆ ಒಣದ್ರಾಕ್ಷಿಯನ್ನು ತಗೊಳ್ಬೋದು. ಅದು ನಿಮಗೆ ಗ್ಯಾಸ್ಟ್ರಿಕ್ಕಿಗೆ ತುಂಬ ಉಪಕಾರ ಆಗ್ತದೆ. ಇನ್ನು ಶುಗರ್ ಕಾಯಿಲೆ ಇದ್ದವರು 2 ಥರದ ಆಹಾರವನ್ನು ತಗೊಳ್ಬೋದು. ಒಂದು ಮೆಂತೆಯನ್ನು ಸ್ವಲ್ಪ ನೀರಲ್ಲಿ ಹಾಕಿ ಇಡ್ಬೋದು, ಅಥವಾ ಪುಡಿ ಮಾಡಿ ನೀರಲ್ಲಿ ಕರಡಿಸಿ ಕುಡಿಬೋದು, ಅದು ತುಂಬ ತಂಪಾಗ್ತದೆ. 2ನೇದು ರಾಗಿಯನ್ನು ಸ್ಪ್ರೌಟ್ ಮಾಡ್ಬೋದು, ಅದರದ ಹಾಲು ಕಡ್ದು ಕುಡಿಬೋದು, ಅದನ್ನು ದೋಸೆ ಮಾಡ್ಬೋದು. ಆ ಥರದ ಆಹಾರವನ್ನು ಈ ಸೆಕೆಗಾಲದಲ್ಲಿ ತಗೊಂಡಷ್ಟು ನಿಮಗೆ ಶರೀರ ತಂಪಿರ್ತದೆ. ಈ ಪಿತ್ತವನ್ನು ಜಾಸ್ತಿ ಆಗುವಂಥ ಒಂದು ಕಾಲ ಇರುವ ಕಾರಣ ಈ ಪಿತ್ತವನ್ನು ಕಮ್ಮಿ ಮಾಡಲಿಕ್ಕೆ ಈ ಥರದ ಆಹಾರ ತುಂಬ ಉಪಕಾರ ಆಗ್ತದೆ. ಇನ್ನು ನೀವು ಯಾವುದೆಲ್ಲ ಆಹಾರವನ್ನು ತಗೊಳ್ಬಾರ್ದು ಅಂತ ಹೇಳಿದರೆ, ಒಂದು ನೆಲಕಡಲೆ ಜಾಸ್ತಿ ತಗೊಳ್ಬಾರ್ದು, ಎಳ್ಳು ಜಾಸ್ತಿ ತಗೊಳ್ಬಾರ್ದು, ಆಮೇಲೆ ಕಾಜು ಅಂದರೆ ಈ ಗೇರ್ ಬೀಜ ಅದು ಜಾಸ್ತಿ ತಗೊಳ್ಬಾರ್ದು, ತುಂಬ ಉಷ್ಣ ಇರುವಂಥ ಆಹಾರಗಳು, ಮಸಾಲೆ ಪದಾರ್ಥಗಳು, ಖಾರ, ಹುಳಿ, ಮಸಾಲೆ, ಈ ಥರದ ತುಂಬ ಆಹಾರವನ್ನು ತಗೊಳ್ಬಾರ್ದು. ಇದೆಲ್ಲ ಆಹಾರದಿಂದ ಸ್ವಲ್ಪ ಪಿತ್ತ ಜಾಸ್ತಿ ಆಗ್ತದೆ, ಇನ್ನೂ ಸ್ವಲ್ಪ ಸ್ಕಿನ್ನಿನ ಪ್ರಾಬ್ಲಮ್ ಬರಲಿಕ್ಕೆ ಚಾನ್ಸ್ ಇರ್ತದೆ. ಇನ್ನು ನಾನ್ ವೆಜಿಟೇರಿಯನ್ ತಿನ್ನುವವರು ಜಾಸ್ತಿ ಕೋಳಿ ಮತ್ತು ಮೊಟ್ಟೆ 2 ತಗೊಳ್ಬಾರ್ದು, 2 ತುಂಬ ಉಷ್ಣ ಆಹಾರ, ಆದ ಕಾರಣ ಅದನ್ನು ಮಾತ್ರ ಅವಾಯ್ಡ್ ಮಾಡಿದರೆ ಸಾಕು. ಇನ್ನು ಈ ಸೆಕೆಗಾಲದಲ್ಲಿ ಆದಷ್ಟು ನಮ್ಮ ಆಯುರ್ವೇದದಲ್ಲಿ ಹೇಳಿದ್ದಾರೆ, ಈ ತಂಪು ಅಂತ ಹೇಳುವಂಥದ್ದು ಕೋಲ್ಡ್ ನೀರಲ್ಲ, ಈ ಐಸಿನ ನೀರಲ್ಲ, ಆದರೆ ಮಡಿಕೆಯಲ್ಲಿ ಇಟ್ಟ ನೀರು, ಅದು ಯಾವಾಗಲೂ ಹೊಟ್ಟೆಗೆ ತುಂಬ ತಂಪು. ಅದರಲ್ಲಿ ಸಹ ಒಂದು ಥರದ ಗ್ರಾಸ್ ಬರ್ತದೆ, ಇದು ಬೇರು ಬರ್ತದೆ, ಅದನ್ನು ನಮಗೆ ಲಾವಂಚ ಬೇರು ಅಂತ ಹೇಳ್ತೇವೆ ನಾವು. ಆ ಲಾವಂಚ ಬೇರನ್ನು ಹಾಕಿ ಸ್ವಲ್ಪ ನೀರಲ್ಲಿ ಕುದಿಸಿ ಅದನ್ನು ಕುಡಿದ್ರೆ ಭಾರಿ ಉಪಕಾರ ಆಗ್ತದೆ, ಅದು ಹೊಟ್ಟೆ ಸ್ವಲ್ಪ ತಂಪಾಗ್ತದೆ. ಈ ಥರದ ಆಹಾರವನ್ನು ಖಂಡಿತವಾಗಿ ಫಾಲೋ ಮಾಡಿ ಸೆಕೆಗಾಲದ ವ್ಯಾಧಿಗಳಿಂದ ದೂರ ಇರಿ. ಥ್ಯಾಂಕ್ಸ್.